ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 39ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನಿನ್ನೆ ನಾವು ಸತ್ಸಂಗದಲ್ಲಿ ನೋಡಿದ್ವಿ ಹೇಗೆ ಹನುಮಂತ ಸೀತೆ ಎಲ್ಲೂ ಸಿಗ್ಲಿಲ್ಲ ಅಂತ ತುಂಬಾ ಹತಾಶನಾಗ್ತಾನೆ. ಆಮೇಲೆ ಕಡೆಯಲ್ಲಿ ಆ ಒಂದು ಅಶೋಕವನ ಕಾಣಿಸುತ್ತೆ ಅವನ್ಗೆ, ಅಲ್ಲಿ ಹೋಗಿ ಹುಡುಕ್ಬೇಕು ಅಂತ ಅಲ್ಲಿ ಹಾರ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಆ ಶಿಂಶುಪ ಮರದ ಮೇಲೆ ಹೋಗಿ ಕೂತ್ಕೋತಾನೆ. ಅವನ್ ವರ್ಣಾನು ಆ ಗಿಡದ ಮರದ ಬಣ್ಣನು ಸೇಮ್ ಇರೋದ್ರಿಂದ ಯಾರಿಗೂ ಅವನಲ್ಲಿ ಕೂತಿದ್ದಾನೆ ಅಂತ ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಹಾರ ಹೋಗಕ್ ಮುಂಚೆ ಅವನು ಪ್ರಾರ್ಥನೆ ಮಾಡಿದ್ದ, ರಾಮನಲ್ಲಿ ಸೀತೆಯಲ್ಲಿ ಎಲ್ಲಾ ದೇವತೆಗಳಿಗೂ ಪ್ರಾರ್ಥನೆ ಮಾಡಿದ್ದ. ಆ ಪ್ರಾರ್ಥನೆಯ ಫಲವಾಗಿ ಈಗ ಅವನು ಯಾವ ಮರದ ಮೇಲೆ ಕೂತಿದಾನೋ ಅದೇ ಮರದ ಕೆಳಗೆ ಸೀತೆ ಕೂತಿರೋಳು ಕಾಣಿಸ್ತಾಳೆ. ಅವಳು ಹೇಗ್ ಕಾಣಿಸ್ಕೊತಾಳೆ ಅವನ್ಗೆ, ಯಾವ ತರ ಅವನ್ ಕಣ್ಣಲ್ಲಿ ಸೀತೆ ಹೇಗ್ ಕಾಣ್ತಾ ಇದ್ದಾಳೆ ಅನ್ನೋದಕ್ಕೆ ವಾಲ್ಮೀಕಿ ಹೇಳ್ತಾರೆ. ತಥೋ ಮಲೀನ ಸಂವಿತಾಂ ರಾಕ್ಷಸಿಭಿಃ ಸಮಾವೃತಾಂ ಉಪವಾಸ ಕೃಶಾಂ ದೀನಾಂ ನಿಶ್ವಸಂತೀಂ ಪುನಃ ಪುನಃ ದದರ್ಶ ಶುಕ್ಲ ಪಕ್ಷಾದೌ ಚಂದ್ರರೇಖಾಂ ಇವ ಅಮಲಾಂ. ಈ ಸೀತೆ ಕೊಳೆಯಾಗಿರೋ ವಸ್ತ್ರ ಒಂದು ಹಾಕೊಂಡಿದ್ದಾಳೆ. ಅವಳ ಸುತ್ತ ರಾಕ್ಷಸಿಯರು ಇದ್ದಾರೆ. ಅವಳು ದೀನವಾಗಿ ಕೂತಿದ್ದಾಳೆ. ಏನು ತಿಂದಿಲ್ಲ, ಅವಳು ಉಪವಾಸದಲ್ಲೇ ಇದ್ದಿದ್ದಾಳೆ. ಏನು ತಿಂದೆ ಇರೋದ್ರಿಂದ ತುಂಬಾ ನಿಸ್ಸಹಾಯಕವಾಗಿ ಒಂಥರ ವೀಕ್ ಆಗಿ ಕೂತಿದ್ದಾಳೆ. ಅವಳ ಮುಖದಲ್ಲಿ ಒಂದು ತುಂಬಾ ದೀನವಾದ ಒಂದು ಕಾಣಿಸ್ತಾ ಇದೆ. ಆಮೇಲೆ ಪುನಃ ಪುನಃ ಅವಳೊಂಥರ ಹತ್ತು ಸುಸ್ತಾಗ್ಬಿಟ್ಟಿದೆ. ಅವಳಿಗೆ ಅಳ್ತಾ ಇದ್ದಾಳೆ, ಮಧ್ಯ ಬಿಕ್ಕಳಿಸ್ಕೊತಾಳೆ ಮಧ್ಯ. ಈ ತರ ಈ ಶುಕ್ಲ ಪಕ್ಷದ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಚಂದ್ರ ಚಿಕ್ಕದಾಗಿ ಹಿಂಗ್ ಕಾಣಿಸ್ತಾನಲ್ಲ, ಅದೇ ರೀತಿ ಸೀತೆ ಇವಾಗ ಕಾಣ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಮುಂದೆ ಪ್ರಿಯಂ ಜನಂ ಅಪಶ್ಯಂತೀಂ ಪಶ್ಯಂತೀಂ ರಾಕ್ಷಸೀ ಗಣಂ ಸ್ವಗಣೇನ ಮೃಗೀಂ ಹೀನಾಂ ಶ್ವಗಣ ಅಭಿವೃತಾಂ ಇವ. ಅವಳು ಹೇಗಿದ್ದಾಳಂದ್ರೆ ಪಕ್ಕದಲ್ಲಿ ನೋಡಿದ್ರೆ ಅವಳಿಗೆ ಯಾರು ಅವಳು ಹಿತೈಷಿಯರು ಅವಳಿಗೆ ಯಾರು ಪ್ರಿಯವಾಗಿದ್ದಿದ್ದ ಜನ ಇದ್ದಾರೋ ಯಾರೂ ಇಲ್ಲ ಅವಳ ಸುತ್ತ. ಯಾರಿದ್ದಾರೆ? ಆ ರಾಕ್ಷಸಿಯರಿದ್ದಾರೆ. ಆ ರಾಕ್ಷಸಿಯ ಮಧ್ಯದಲ್ಲಿ ಈ ಸೀತೆ ಹೇಗಿದ್ದಾಳೆ ಅಂದ್ರೆ, ಒಂದು ಜಿಂಕೆ ಎಲ್ಲಾದ್ರೂ ಅದ್ರ ಗುಂಪಲ್ಲಿರೋ ಬೇರೆ ಜಿಂಕೆಗಳಿಂದ ದೂರ ಆಗ್ಬಿಟ್ಟು ಅದು ಒಂದೇ ಎಲ್ಲೋ ಒಂದು ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿ ಒಂದು ನಾಯಿಗಳ ಒಂದು ಗುಂಪು ಅದ್ರ ಸುತ್ತ ಇದ್ರೆ ಹೇಗಿರುತ್ತೆ ಆ ಜಿಂಕೆ, ಆ ರೀತಿ ಸೀತೆ ಇವಾಗ ಈ ರಾಕ್ಷಸಿಯರು ಅವಳ ಸುತ್ತ ಕೂತಿದ್ದಾರೆ. ಆ ರೀತಿಯಲ್ಲಿ ಇದ್ದಾಳೆ ಸೀತೆ ಅಂತ ಹೇಳ್ತಾರೆ ವಾಲ್ಮೀಕಿ. ಸೊ ಈ ತರ ಹನುಮಂತನಿಗೆ ಕಾಣಿಸುತ್ತೆ. ಈಗ ಹನುಮಂತ ವಿಚಾರ ಮಾಡ್ತಾ ಇದ್ದಾನೆ, ಏನ್ ಮಾಡೋದು, ಈಗ ಇವಳ ಹತ್ರ ಮಾತಾಡ್ಬೇಕಲ್ಲ, ಈಗ ನಾನು ರಾಮದೂತ ಬಂದಿದ್ದೀನಿ ಅಂತ ಅವಳಿಗೆ ಗೊತ್ತಾಗ್ಬೇಕಲ್ಲ. ಆದ್ರೆ ಈ ರಾಕ್ಷಸಿಯರೆಲ್ಲ ಇಲ್ಲಿದಾರಲ್ಲ, ಏನ್ ಮಾಡೋದು, ಹೇಗೆ ಅವಳನ್ನ ಮಾತಾಡ್ಸೋದು ಅಂತ ಅವ್ನು ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಸಡನ್ ಆಗಿ ನೋಡಿದ್ರೆ ವಾದ್ಯಗಳ ಶಬ್ದ ಕೇಳಿಸುತ್ತೆ. ತುಂಬಾ ಏನೋ ಸುಂದರವಾದ ಒಂದು ಸಂಗೀತ ಸೌಂಡ್ ಕೇಳಿಸುತ್ತೆ. ಮತ್ ಯಾರೋ ಜನ ಬರ್ತಾ ಇದ್ದಾರೆ ಅನ್ನೋ ತರ ಕಾಣಿಸುತ್ತೆ. ಅಲ್ಲಿ ಅವನು ಆ ಎಲೆಗಳನ್ನೆಲ್ಲ ಸೈಡ್ಗೆ ಮಾಡಿ ನಿಧಾನಕ್ಕೆ ನೋಡ್ತಾನೆ, ಯಾರು ಬಂದಿದ್ದಾರೆ, ಏನಾಗ್ತಾ ಇದೆ ಅಂತ. ಅದು ಪ್ರಾತಃ ಸಮಯ, ಇನ್ನ ಸೂರ್ಯೋದಯ ಆಗಿಲ್ಲ. ಆ ಸಮಯದಲ್ಲಿ ನೋಡಿದ್ರೆ ರಾವಣ ಬಂದಿದ್ದಾನೆ ಅಲ್ಲಿ. ರಾವಣನ ಜೊತೆ ಒಂದಷ್ಟು ಅವನ್ ರಾಣಿಗಳವರೆಲ್ಲ ಇದ್ರಲ್ಲ ಅರಮನೆಯಲ್ಲಿ, ಅವರು ಬಂದಿದ್ದಾರೆ. ಅವರೇ ಅಲ್ಲಿ ವಾದ್ಯ ಘೋಷ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರೋ ಹಾಡ್ತಾ ಇದ್ದಾರೆ, ಕೈಯಲ್ಲಿ ದೀಪ ಎಲ್ಲ ಇಟ್ಕೊಂಡು ಬಂದಿದ್ದಾರೆ, ಪೂಜೆ ವಸ್ತು ಎಲ್ಲ ಇಟ್ಕೊಂಡು ಕೈಯಲ್ಲಿ ಬಂದಿದ್ದಾರೆ. ಇವರೆಲ್ಲರೂ ಇವಾಗ ಈ ಅಶೋಕವನ ಬರ್ತಾರೆ. ಅಲ್ಲಿ ಬಂದಿದ ತಕ್ಷಣ ಈ ರಾವಣ ಸೀದಾ ಸೀತೆ ಎಲ್ಲಿ ಕೂತಿದಾಳಲ್ಲ ಆ ಮರದ ಅವಳ ಹತ್ರ ಅಲ್ಲಿ ಹೋಗ್ಬಿಟ್ಟು
ಜೋರಾಗಿ ಮಾತಾಡಕ್ ಶುರು ಮಾಡ್ತಾನೆ. ನೀನ್ ಇಷ್ಟು ಸುಂದರವಾಗಿದೀಯಾ, ನಾನು ಎಲ್ಲಾ ರಾಣಿಯರಿಗಿಂತ ನೀನೇ ಸುಂದರಿ, ನಾನು ಎಷ್ಟು ನಿನ್ ಮೇಲೆ ಆಸೆ ಇಟ್ಟಿದ್ದೀನಿ, ನೀನ್ ಯಾಕೆ ಈ ತರ ನನಗೆ ಒಪ್ಕೋತಾ ಇಲ್ಲ, ನೀನ್ ನನ್ನ ಜೊತೆ ಬಂದ್ರೆ ನಾನು ಎಷ್ಟೆಲ್ಲ ನೀನ್ ಎಂಜಾಯ್ ಮಾಡ್ಬೋದು, ನೀನೇ ನನ್ನ ಪ್ರಮುಖ ರಾಣಿಯಾಗಿ ನಾನು ನಿನಗೆಲ್ಲ ಸಂಪೂರ್ಣ ಅಧಿಕಾರ ಕೊಡ್ತೀನಿ, ನೀನ್ ಆ ರಾಮ ಯಾರೋ ಅವನ್ ಎಲ್ಲೋ ಒಂದು ಕಾಡಲ್ಲಿರೋನು, ಅವನಿಗೆ ರಾಜ್ಯನೂ ಇಲ್ಲ ಏನಿಲ್ಲ, ಆ ಥರ ಅವನು ಒಂದು ದೀನ ಸ್ಥಿತಿಯಲ್ಲಿ ಇರೋನನ್ನ ಇಟ್ಕೊಂಡು ನೀನು ಅವನ ಬಗ್ಗೆನೇ ವಿಚಾರ ಮಾಡ್ಕೊಂಡು ಹೀಗಿದ್ರೆ ಹೇಗೆ, ನಾನು ಎಷ್ಟು ಶಕ್ತಿವಂತನಾಗಿದ್ದೀನಿ, ನನ್ನಲ್ಲಿ ಎಷ್ಟು ತೇಜಸ್ ಇದೆ, ನನಗೆ ಎಷ್ಟು ಸಾಮರ್ಥ್ಯ ಇದೆ, ನೀನ್ ನನ್ನ ರಾಣಿ ಆದ್ರೆ ನೀನು ಚೆನ್ನಾಗಿ ಬಾಳ್ಬೋದು, ಇದೆಲ್ಲ ಹೇಳ್ತಾನೆ. ಅವಳು ಸುಮ್ಮನೆ ಕೇಳಿಸ್ಕೊಂಡಿರ್ತಾಳೆ ಸೀತೆ, ಅವಳು ಏನು ಮಾತಾಡಲ್ಲ. ಆಮೇಲೆ ಇವನು ಇಷ್ಟೆಲ್ಲ ಹೇಳಿದ್ರೂ ಅವಳೇನು ಒಪ್ಕೋತಾ ಇಲ್ವಲ್ಲ. ಆಗ ರಾವಣನಿಗೆ ಕೋಪ ಬರುತ್ತೆ. ಅವನು ಹೇಳ್ತಾನೆ, ನೋಡು, ನಾನು ಇಷ್ಟು ಸಮಯ ನಿನ್ನ ಹತ್ರ ಸುಮ್ಮನೆ ಚೆನ್ನಾಗಿ ನಡ್ಕೊಂಡಿದ್ದೀನಿ, ಈಗ ನಾನು ನಿನಗೆ ಲಾಸ್ಟ್ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. 2 ತಿಂಗಳ ಅವಕಾಶ ಕೊಡ್ತೀನಿ ಅಷ್ಟೇ, ನಿನಗೆ ಅವಧಿ ಅಷ್ಟೇ, 2 ಮಂತ್ಸ್, 2 ತಿಂಗಳು ಕೊಡ್ತಾ ಇದ್ದೀನಿ. ಆ 2 ತಿಂಗಳಲ್ಲಿ ನೀನ್ ಬಂದು ನನ್ನ ಜೊತೆ ನನ್ನ ಹತ್ರ ನಾನು ಕೇಳಿರೋ ರೀತಿಯಲ್ಲಿ ನೀನ್ ನನ್ನ ಜೊತೆ ಇರ್ಲಿಲ್ಲ ಅಂದ್ರೆ ನಾನ್ ನಿನ್ನನ್ ಕತ್ತರಿಸ್ ಹಾಕ್ಬಿಟ್ಟು ಎಲ್ರಿಗೂ ನಾವು ರಾಕ್ಷಸರು ನಿನ್ನ ತಿಂದು ಹಾಕ್ಬಿಡ್ತೀವಿ ಅಂತ ಹೇಳ್ತಾನೆ. ಅವನ್ ಇಷ್ಟೆಲ್ಲ ಮಾತಾಡದ್ನಲ್ಲ, ಈಗ ಕಡೆಗೆ ಸೀತೆ ಏನ್ ಮಾಡ್ತಾಳೆ, ಒಂದು ದರ್ಬೆ ಹುಲ್ಲನ್ನ ಇಡ್ತಾಳೆ ಅಲ್ಲಿ ಮಧ್ಯದಲ್ಲಿ, ಅವಳಿಗೂ ರಾವಣನಿಗೂ ಮಧ್ಯದಲ್ಲಿ ಆ ದರ್ಬೆ ಹುಲ್ಲನ್ನ ಇಟ್ಬಿಟ್ಟು ಆ ದರ್ಬೆ ಹುಲ್ಲನ್ನ ನೋಡ್ಕೊಂಡು ಮಾತಾಡಕ್ ಶುರು ಮಾಡ್ತಾಳೆ. ಯಾವ ರೀತಿಯಲ್ಲಿ ಮಾತಾಡ್ತಾಳೆ ಸೀತೆ, ಅವಳು ಅವಳ ಧ್ವನಿಯಲ್ಲಿ ಒಂಚೂರು ಕೋಪ ಇಲ್ಲ, ಒಂದ್ ಸ್ವಲ್ಪನೂ ನಿಂದನೆ ಮಾಡೋ ತರ ಇಲ್ಲ, ಆ ರಾವಣನ ಮೇಲೂ ಸಂಪೂರ್ಣ ಕರುಣೆ ತೋರಿಸಿ ಮಾತಾಡ್ತಾಳೆ. ಏನಂತ ಹೇಳ್ತಾಳೆ ಅವಳು, ನೋಡು, ನಾನು ಪರಸ್ತ್ರೀ, ನಿನ್ ರಾಣಿಗಳೇ ನಿನ್ನ ಹತ್ರ ಇದಾರಲ್ಲ, ಅವರೆಲ್ಲ ನಿನ್ಗೆ ಸರಿಯಾದ ರಾಣಿಯರು, ಅವ್ರ ಜೊತೆ ನೀನ್ ಇರ್ಬೋದಲ್ಲ, ಅವ್ರ ಮೇಲೆ ಆಸೆ ಇಡು, ಇದೆಲ್ಲ ನನಗೇನ್ ಹೇಳ್ತಾ ಇದೆಯಲ್ಲ ಅದೆಲ್ಲ ನೀನು ಅವ್ರ ಜೊತೆನೆ ಸುಖ ನೀನ್ ಹುಡ್ಕೋಬಹುದಲ್ಲ, ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ, ಇದ್ ನೀನ್ ಮಾಡೋದ್ ಸರಿಯಲ್ಲ ಅಂತ ಆ ತರ ಬುದ್ಧಿ ಹೇಳಕ್ ನೋಡ್ತಾಳೆ. ಆಮೇಲೆ ಮುಂದೆ ಹೇಳ್ತಾಳೆ, ನನ್ ರಾಮ ಅವನ್ ಎಷ್ಟು ತೇಜಸ್ವಿ, ಅವನಲ್ಲಿರೋ ಸಾಮರ್ಥ್ಯ ನಿನಗೆ ಯಾವತ್ತೂ ಬರಕ್ ಸಾಧ್ಯ ಇಲ್ಲ, ಅವನ್ ಏನೇ ಇದ್ರು ಅವನ್ ನನ್ ಪತಿ, ಹೇಗೆ ಇದ್ರು ಪತಿ ಅಂತ ನನ್ಗೆ ಅವನೇನೆ, ನಾನ್ ಬೇರೆ ಯಾರ ಬಗ್ಗೆನೂ ನನ್ ವಿಚಾರ ಕೂಡ ನಾನ್ ಮಾಡಲ್ಲ ಅಂತ ಹೇಳ್ತಾಳೆ. ಆಮೇಲೆ ಮುಂದೆ ಅಸಹಾಯಕವಾಗಿ ಒಂಥರ ಅವಳಿಗೆ ಹೇಳ್ತಾ ಮಾತಾಡ್ತಾ ಮಾತಾಡ್ತಾ ದುಃಖ ಆಗುತ್ತೆ, ಕೋಪನೂ ಬರುತ್ತೆ. ಆಮೇಲೆ ಮುಂದೆ ಹೇಳ್ತಾಳೆ, ನನ್ ರಾಮನ್ ಗೊತ್ತಾಗಿ ಅವನಿಲ್ ಬಂದಾಗ ನೋಡು, ನಿನ್ ಖಂಡಿತ ನಿನ್ನ ಅವನು ಬಿಡಲ್ಲ, ನಿನ್ನ ನಾಶಾನೇ ಗ್ಯಾರಂಟಿಡು ಅಂತಾನೂ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ ಅವನ್ಗೆ ಬುದ್ಧಿ ಹೇಳಕ್ ನೋಡ್ತಾಳೆ, ನೀನು ರಾಮನ ಹತ್ರ ಹೋಗಿ ಒಂದ್ ಮೈತ್ರಿ ಭಾವದಿಂದ ಒಂದ್ ಸ್ನೇಹಿತನಾಗಿ ನೀನು ಹೋಗಿ ಅವ್ರ ಕಾಲಿಗೆ ಬಿದ್ರೆ ಅಂತ ಹೇಳಕ್ ಹೊರಡ್ತಾಳೆ. ಆದ್ರೆ ಅಷ್ಟರಲ್ಲಿ ಅವಳಿಗೆ ಸಡನ್ ಆಗಿ ಮೈಂಡ್ ಅಲ್ಲಿ ಏನೋ ಚೇಂಜ್ ಆಗುತ್ತೆ. ಅವಾಗ ಏನ್ ಹೇಳ್ತಾಳೆ ರಾವಣನ್ಗೆ, ವಿದಿತ ಸಹಿ ಧರ್ಮಜ್ಞ ಶರಣಾಗತ ವತ್ಸಲಃ ತೇನ ಮೈತ್ರಿ ಭವತು ತೇ ಯದಿ ಜೀವಿತು ಇಚ್ಛಸಿ. ನಿನಗೇನಾದ್ರೂ ಜೀವಿತವಾಗಿ ಇರ್ಬೇಕು ಅಂತ ಇಚ್ಛೆ ಇದ್ರೆ, ನಿನಗೆ ಇದೇ ತರ ಬಾಳ್ಕೊಂಡಿರ್ಬೇಕು ಅಂತ ಇಚ್ಛೆ ಇದ್ರೆ, ಅವಾಗ ನೀನ್ ಏನ್ ಮಾಡ್ಬೇಕು, ರಾಮನ ಹತ್ರ ಹೋಗಿ ಒಂದು ಮೈತ್ರಿ ಭಾವದಿಂದ ಹೋಗು. ಆ ನನ್ ರಾಮ ಹೇಗಿದ್ದಾನೆ ಅಂದ್ರೆ ಅವನು ಧರ್ಮಜ್ಞ, ಅವನು ಧರ್ಮವನ್ನೇ ಪಾಲನೆ ಮಾಡೋನು, ಮತ್ತೆ ಶರಣಾಗತ ವತ್ಸಲ, ಯಾರೋ ಅವನನ್ನ ನನ್ನನ್ನು ಕ್ಷಮಿಸು ಅಂತ ಕ್ಷಮೆ ಕೇಳಿದಾಗ ಅವನ್ ತಕ್ಷಣ ಅವ್ರು ಮಾಡಿರೋ ತಪ್ಪನ್ನೆಲ್ಲ ಮರ್ತ್ ಬಿಡ್ತಾನೆ, ಅವ್ರನ್ನ ಕ್ಷಮಿಸ್ತಾನೆ, ಮತ್ತೆ ಅವ್ರಿಗೆ ಏನ್ ಬೇಕಾಗಿರೋ ರಕ್ಷಣೆನೂ ಅವನ್ ಕೊಡ್ತಾನೆ. ಈಗ ನೀನ್ ಇಷ್ಟು ಘೋರವಾದ ಒಂದು ಅಪರಾಧ ಮಾಡಿದ್ಯಾ, ನನ್ನನ್ನು ಈ ತರ ಅಪಹರಣ ಮಾಡ್ಕೊಂಡು ಬಂದು ನನ್ನನ್ನ ರಾಮನಿಂದ ದೂರ ಮಾಡಿ ಈ ತರ ನೀನ್ ಘೋರ ಅಪರಾಧ ಮಾಡಿದ್ಯಾ, ಆದ್ರೆ ನೀನ್ ಏನಾದ್ರೂ ಹೋಗಿ ರಾಮನ ಹತ್ರ ನಾನ್ ಮಾಡಿದ ತಪ್ಪಾಯ್ತು, ನನ್ನ ಕ್ಷಮಿಸು, ಸೀತೆನ ನೀನ್ ಕರ್ಕೋ, ನಿನಗ್ ಕೊಡ್ತಾ ಇದ್ದೀನಿ ಅಂತ ನನ್ನ ಒಪ್ಪಿಸ್ಬಿಟ್ರೆ, ಆಮೇಲೆ ನೀನು ನನಗ್ ಕ್ಷಮಿಸು ಅಂತ ಕೇಳಿದ್ರೆ ಸಾಕು, ಮಿತ್ರತೆಯಿಂದ ಅವನ್ ನಿನ್ನ ಹತ್ರ ನಡ್ಕೋತಾನೆ, ಅವನಷ್ಟು ಅವನ್ಗೆ ಒಂದು ಶರಣಾಗತ ವತ್ಸಲ ಅವನು ಅಂತ ಹೇಳ್ತಾಳೆ. ಆದ್ರೆ ಇವಳು ಇದೆಲ್ಲ ಏನೇ ಹೇಳಿದ್ರು ರಾವಣ ಕೇಳೋ ಮೂಡಲ್ಲಿಲ್ಲ. ಅವನ್ ಕೋಪ ಬರುತ್ತೆ. ಅವನ್ ಮತ್ತೆ ಅದನ್ನೇ ಹೇಳ್ತಾನೆ, 2 ತಿಂಗಳು ನಿನಗೆ ಅವಧಿ ಕೊಟ್ಟಿದ್ದೀನಿ, ಆ ಸಮಯದಲ್ಲಿ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ನಿನ್ನನ್ನು ತಿಂದು ಹಾಕ್ಬಿಡ್ತೀನಿ ಅಂತ ಅದನ್ನ ಹೇಳ್ಬಿಟ್ಟು ಅವನು ಹೋಗ್ಬಿಡ್ತಾನೆ ವಾಪಸ್ ಅವನ ಅರಮನೆಗೆ. ಸೊ ಇವಾಗ ಕಥೆ ಭಾಗ ಇವತ್ ನಾವು ಮಾತಾಡಿರೋದು ಇಷ್ಟೇನೆ. ಆದ್ರೆ ಇಲ್ಲಿ ನಾವು ಇವತ್ ನೋಡಿದ ಘಟನೆಯಲ್ಲಿ ಎಷ್ಟೊಂದು ವಿಷಯಗಳು ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೊ ಅದೇನು ಅಂತ ತಿಳ್ಕೊಳ್ಳೋಣ. ಈಗ ನಾವು ನೋಡಿದ್ವಲ್ಲ, ಈ ಹನುಮಂತ ಆ ಸಮುದ್ರವನ್ನ ದಾಟಕ್ ಮುಂಚೆ ಅಲ್ಲಿ ಸುಗ್ರೀವ ಬೇರೆ ಬೇರೆ ಗ್ರೂಪ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಮೂಲೆಯಲ್ಲಿ ಕೂತಿದ್ದ ಅಂತ ಹೇಳಿದ್ನಲ್ಲ, ವಿಚಾರ ಮಾಡ್ದ ಅವನು, ಏನಕ್ಕೆ ಕೇವಲ ಒಂದು ಮಹಿಳೆ, ಒಂದು ಸ್ತ್ರೀ, ಈ ರಾಮ ಇಷ್ಟೆಲ್ಲ ಅವನ್ ಯಾಕೆ ಇವನ್ ವ್ಯಾಮೋಹ ಆ ಸೀತೆ ಮೇಲೆ ಅಂತ ಅನ್ಕೊಂಡಿದ್ನಲ್ಲ.
ಈಗ ವಾಲ್ಮೀಕಿ ಹೇಳ್ತಾರೆ, ಈ ಸೀತೆನ್ ನೋಡಿದ್ನಲ್ಲ, ಈ ಸೀತೆನ್ ನೋಡಿದ ತಕ್ಷಣ ಹನುಮಂತನ ಮನ್ಸು ಹೇಗ್ ಬದಲಾಗ್ಬಿಡುತ್ತೆ ಅಂದ್ರೆ, ಅವನು ಹೇಳ್ತಾನೆ, ದುಷ್ಕರಂ ಕುರುತೆ ರಾಮೋ ಇಮಾಂ ಮತ್ತ ಕಾಶಿನೀಂ ಸೀತಾಂ ವಿನಾ ಮಹಾಬಾಹು ಮುಹೂರ್ತಂ ಅಪಿ ಜೀವತಿ. ಈ ರಾಮ ಈ ಸೀತೆಯಿಂದ ಹೆಂಗಾದ್ರೂ ವಿರಹದಲ್ಲಿ ಇದ್ದು ಅವನು ಹೇಗಾದ್ರೂ ಬದುಕಿದಾನೋ, ಅದ್ ಹೆಂಗ್ ಅವನು ದುಃಖದಲ್ಲೇ ಸತ್ತೋಗಿಲ್ಲ ಅಂತ ಕೇಳ್ತಾನೆ. ಅಂದ್ರೆ ಸೀತೆ ನೋಡಿದ ತಕ್ಷಣ ಹನುಮಂತನ್ ಗೊತ್ತಾಗತ್ತೆ, ಅವಳ ಮಹಿಮೆ ಏನು ಅಂತ ಗೊತ್ತಾಗತ್ತೆ. ಇವಳ ಸೌಂದರ್ಯ, ಇವಳ ಗುಣ ಅದೆಲ್ಲ ನೋಡಿದ್ಮೇಲೆ, ಅಯ್ಯೋ ಇವಳನ್ ಬಿಟ್ಬಿಟ್ಟು ರಾಮ ಅದ್ ಬದುಕಿದಾನೆ ಹೇಗೆ, ಅದ್ ಹೇಗ್ ಸಾಧ್ಯ ರಾಮ ಬದುಕಿರೋದು ಅಂತ ವಿಚಾರ ಮಾಡ್ತಾನೆ. ಇನ್ನ ಮುಂದೆ ಹೇಳ್ತಾನೆ ಹನುಮಂತ, ಯದಿ ರಾಮ ಸಮುದ್ರಾಂತಾಂ ಮೇದಿನೀಂ ಪರಿವರ್ತಯೇತ್ ಅಸ್ಯಾಹ ಕೃತೆ ಜಗತ್ ಚಾಪಿ ಯುಕ್ತಂ ಇತಿ ಏವ ಮೇ ಮತಿ. ಈ ರಾಮ ಏನಾದ್ರೂ ಈ ಭೂಮಿನೇ ಮೇಲ್ ಕೆಳಗೆ ಮಾಡ್ಬಿಟ್ರೆ, ಸಮುದ್ರವನ್ನೆಲ್ಲ ಮೇಲೆ ಕೆಳಗೆ ಮಾಡ್ಬಿಟ್ರೆ, ಈ ಇಡೀ ಪ್ರಪಂಚವನ್ನೇ ಅವನು ಯದ್ವಾ ತದ್ವಾ ಏನೇನೋ ಎಲ್ಲೆಲ್ಲೋ ಎತ್ತಾಕಿ ಮಾಡಿದ್ರೆ ಇವಳನ್ನ ಹುಡ್ಕೋದ್ರಲ್ಲಿ ಅದೇನ್ ತಪ್ಪಿಲ್ಲ ಅಂತ ನನ್ಗನ್ಸುತ್ತೆ ಅಂತ ಅಂತಾನೆ ಆಂಜನೇಯ. ಅಂದ್ರೆ ಏನು, ಆ ಸಮಯದಲ್ಲಿ ಅವನ್ಗೆ ಕೇವಲ ಒಂದು ಮಹಿಳೆಗೋಸ್ಕರ, ಕೇವಲ ಒಂದು ರಾಣಿಗೋಸ್ಕರ ಈ ರಾಮ ಇಷ್ಟೆಲ್ಲ ಪರದಾಡ್ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ನಲ್ಲ, ಈಗ ಅವನೇ ಕೇಳ್ತಾ ಇದ್ದಾನೆ. ನಾವ್ ಅಂದ್ವಲ್ಲ ಆಗ್ಲೇ, ರಾಮನಿಗೆ ಮನ್ಸಲ್ಲಿತ್ತು, ಓ ಇವನ್ಗೆ ಈ ತರ ವಿಚಾರ ಇದೆಯಾ, ಸರಿ ಇವನೇ ಸೀತೆನ್ ನೋಡ್ಬೇಕು, ಇವನೇ ಮನ್ಸ್ ಬದಲಾಯಿಸ್ಕೋಬೇಕು ಅಂತ ರಾಮ ಸಂಕಲ್ಪ ಮಾಡಿದ ತಾನೆ. ಅದೇ ತರ ಆಯ್ತು ಇವಾಗ. ಸೀತೆನ್ ನೋಡಿದ ತಕ್ಷಣ ಅವಳ ಗುಣಗಳು, ಅವಳ ಸೌಂದರ್ಯ, ಅವಳ ಮಹಿಮೆ ಅವನಿಗೆ ಗೊತ್ತಾಗುತ್ತೆ. ಆಗ ಅವನು ಹೇಳೋದು, ರಾಮ ಹೇಗಾದ್ರೂ ಬದುಕಿದಾನೋ ಇವಳನ್ನ ಬಿಟ್ಬಿಟ್ಟು. ಈಗ ರಾಮ ಇವಳನ್ನ ಹುಡ್ಕೋದ್ರಲ್ಲಿ ಪ್ರಪಂಚನೇ ಈ ಕಡೆ ಆ ಕಡೆ ಬಿಸಾಕಿದ್ರು ಕೂಡ ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ಆಚಾರ್ಯರು ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈಗ ಹನುಮಂತನಿಗೆ ಗೊತ್ತಾಗುತ್ತೆ ಇವರಿಬ್ರು ಹೇಗೆ ಒಬ್ಬೊಬ್ರನ್ನ ಬಿಟ್ಟು ಇದ್ದಾರೆ, ಅದ್ ಹೇಗ್ ಜೀವಿತವಾಗಿದ್ದಾರೆ ಈ ವಿರಹದಲ್ಲೂ ಕೂಡ. ಅಂದ್ರೆ ಆಚಾರ್ಯರು ಹೇಳ್ತಾರೆ, ಸೀತೆ ರಾಮನೊಳಗೆ ವಾಸ ಮಾಡ್ತಾ ಇದ್ಲು, ರಾಮ ಸೀತೆಯ ಹೃದಯದೊಳಗಿದ್ದ. ಸೊ ಇವರು ಒಬ್ಬೊಬ್ರು ಪರಸ್ಪರವಾಗಿ ಒಬ್ಬೊಬ್ಬರಲ್ಲೇ ಅವ್ರ ಅಸ್ತಿತ್ವ ಇತ್ತು. ಅದರಿಂದಾನೇ ಅವರು ಶಾರೀರಿಕವಾಗಿ ದೂರ ಆಗಿದ್ರು ಕೂಡ ಇನ್ನ ಬಾಳ್ಕೊಂಡಿದ್ರು, ಇನ್ನ ಅವ್ರಿಗೆ ಜೀವ ಇತ್ತು. ಯಾಕೆಂದ್ರೆ ಅವ್ರು ಒಬ್ಬೊಬ್ಬರಲ್ಲೇ ವಾಸ ಮಾಡ್ತಾ ಇದ್ರು, ಅಷ್ಟು ಅವರಲ್ಲಿ ಒಂದು ಸಾಮೀಪ್ಯ, ಅಷ್ಟು ಅವರಲ್ಲಿ ಒಂದು ಕ್ಲೋಸ್ನೆಸ್ ಇತ್ತು ಅಂತ ಹೇಳ್ತಾರೆ ಆಚಾರ್ಯರು. ಸರಿ, ಇನ್ನೊಂದು ಹೇಳ್ತಾನೆ. ಈಗ ಈ ಆಂಜನೇಯ ಏನ್ ಮಾಡ್ತಾನಂದ್ರೆ, ಸೀತೆನ ಇವಾಗ ನೋಡಿದ್ನಾ, ಅವನ್ಗೆ ಕಣ್ಮುಚ್ಕೋತಾನೆ. ಒಂದು ಕ್ಷಣಕ್ಕೆ ಕಣ್ಮುಚ್ಕೊಂಡು ಮನಸ್ಸಲ್ಲಿ ಅವನ್ ಮಾನಸಿಕ ಕಣ್ಣಿಂದ ನೋಡ್ತಾನೆ. ಒಂದ್ ಕಡೆ ಈ ಸೀತೆನ್ ಕೂರ್ಸ್ಕೋತಾನೆ ಸಿಂಹಾಸನದಲ್ಲಿ, ಇನ್ನೊಂದ್ ಕಡೆ ರಾಮನನ್ನ ಕೂರ್ಸ್ಕೋತಾನೆ. ಅವನ ಮಾನಸಿಕ ಕಣ್ಣಿಂದ ನೋಡ್ತಾ ಇದ್ದಾನೆ ಇದನ್ನ. ಇವರಿಬ್ಬರನ್ನು ಒಟ್ಟಿಗೆ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ಒಂದು ಸಿಂಹಾಸನದಲ್ಲಿ ಕಂಪೇರ್ ಮಾಡಿ ನೋಡ್ತಾನೆ. ಆ ಕಂಪೇರ್ ಮಾಡಿ, ಆ ತುಲನೆ ಮಾಡಿ ನೋಡಿದಾಗ ಅವನೇನ್ ಹೇಳ್ತಾನೆ, ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹಿಂ ತಂಚೇಯ ಅಸತೇಕ್ಷಣ. ಈ ರಾಮ ಮತ್ತು ಈ ಸೀತಾ ಪರ್ಫೆಕ್ಟ್ ಆಗಿ ಅವ್ರು ಮ್ಯಾಚ್ ಆಗಿದ್ದಾರೆ. ಒಬ್ರಿಗೊಬ್ರು ಜೋಡಿ ತುಂಬಾ ಕರೆಕ್ಟ್ ಆಗಿದೆ. ಯಾವ ವಿಧದಲ್ಲಿ? ಅವರ ಗುಣಗಳನ್ನ ನೋಡಿದ್ರೆ, ಅವ್ರ ಚರಿತ್ರ ನೋಡಿದ್ರೆ, ಅವ್ರ ವಯಸ್ಸನ್ನ ನೋಡಿದ್ರೆ, ಅವ್ರ ನಡವಳಿಕೆಯನ್ನ ನೋಡಿದ್ರೆ, ಅವರ ಏನ್ ವಂಶಾವಳಿ ಇದೆ ಅವ್ರದ್ದು, ಅವ್ರು ಯಾವ ವಂಶದಿಂದ ಬಂದಿದ್ದಾರೆ ಇಬ್ರು, ಅದನ್ನ ನೋಡಿದ್ರೆ, ಎಲ್ಲಾ ವಿಧದಲ್ಲೂ ನೋಡಿದ್ರೆ ಇಬ್ರು ಪರ್ಫೆಕ್ಟ್ ಆಗಿ ಒಬ್ರಿಗೊಬ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ದಾರೆ ಅಂತ ಅನ್ಕೋತಾನೆ. ಮತ್ ಲಾಸ್ಟ್ ಅಲ್ಲಿ ಹೇಳ್ತಾನೆ, ತಂಚೇಯ ಅಸತೇಕ್ಷಣ, ಈ ಕಪ್ಪು ಕಣ್ಣುಳ್ಳ ಸೀತೆ ರಾಮನಿಗೆ ಸರಿಯಾಗಿದ್ದಾಳೆ ಅಂತ ಹೇಳ್ತಾನೆ. ಯಾಕೆ ಇವನು ಇವಾಗ ಸ್ಪೆಸಿಫಿಕ್ ಆಗಿ ಸೀತೆಯ ಕಣ್ಣನ್ನು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಈ ಹನುಮಂತ ಇಬ್ರನ್ನು ಕಂಪೇರ್ ಮಾಡಿದ್ನಲ್ಲ, ಕರೆಕ್ಟು, ರಾಮ ಸೀತೆ ಇಬ್ರು ಮ್ಯಾಚ್ ಆಗಿದ್ದಾರೆ ಅಂತ ನೋಡ್ಕೊಂಡ. ಆದ್ರೆ ಎಲ್ಲೋ ಅವನಿಗೆ ಒಂದು ಕ್ಷಣದಲ್ಲಿ ಸೀತೆ ರಾಮನಿಗಿಂತ ಶ್ರೇಷ್ಠವಾಗಿದ್ದಾಳೆ ಸೌಂದರ್ಯದಲ್ಲಿ ಅಂತ ಅನ್ಸ್ತು ಆಂಜನೇಯನ್ಗೆ. ಸೀತೆಗೆ ರಾಮನಿಗೆ ಸೀತೆ ಕರೆಕ್ಟ್ ಆಗಿದ್ದಾಳೆ, ಆದ್ರೆ ಈ ಸೀತೆಗೆ ರಾಮ ಸ್ವಲ್ಪ ಎಲ್ಲೋ ಕಡಿಮೆ ಬೀಳ್ತಾ ಇದ್ದಾನೆ ಅಂತ ಅವನಿಗನ್ಸುತ್ತೆ ಆಂಜನೇಯನ್ಗೆ. ಈ ಅಸಿತೇಕ್ಷಣ ಅಂತ ಅವನು ಹೇಳ್ತಾನಲ್ಲ, ಕಪ್ಪು ಕಣ್ಣು ಇರೋ ಅಂತ ಈ ಸೀತೆ, ಅದಕ್ ಇನ್ನ ಆಳವಾದ ಅರ್ಥ ಆಚಾರ್ಯರು ಹೇಳ್ತಾರೆ. ಈ ರಾಮನ ರೂಪದ ಸೌಂದರ್ಯ ಏನಿದೆ, ಆ ರಾಮನ ಇಡೀ ರೂಪದ ಸೌಂದರ್ಯ ಈ ಸೀತೆಯ ಕಣ್ಣಿಗೆ ಮಾತ್ರ ಈಕ್ವಲ್ ಆಗಿದೆ. ಈ ಸೀತೆಯ ಕಣ್ಣೇ ಸಾಕು ಆ ರಾಮನ ಸೌಂದರ್ಯವನ್ನ ಈಕ್ವಲ್ ಮಾಡಕ್ಕೆ. ಅಂದ್ರೆ ಸೀತೆಯ ನಾವು ಸಂಪೂರ್ಣ ರೂಪ ನೋಡಿದ್ರೆ ಇನ್ನ ಅವಳು ಎಷ್ಟು ಶ್ರೇಷ್ಠವಾಗಿದೆ ಅವಳ ರೂಪ ಅಂತ ಆ ತರ ಆಂಜನೇಯ ಅನ್ಕೋತಾ ಇದ್ದಾನೆ.
ಈಗ ಇದನ್ನ ನಮಗೆ ಹೇಳ್ಕೊಡಕ್ಕೆ ಆಚಾರ್ಯರು ಒಂದು ಕಥೆ ಹೇಳ್ತಾರೆ. ಯಾವಾಗ್ಲೂ ಆಚಾರ್ಯರಿಗೆ, ಇಲ್ಲಿ ಆಂಜನೇಯನ್ಗೆ ಮತ್ತೆ ಬೇರೆ ಇದರಲ್ಲಿ ಸಿಚುವೇಶನ್ ಅಲ್ಲಿ ಆಚಾರ್ಯರಿಗೆ, ಭಗವಂತ ಮತ್ತು ದೇವಿ ಇಬ್ಬರನ್ನೂ ಅವ್ರು ನೋಡಿದಾಗ ಯಾವತ್ತೂ ಆಚಾರ್ಯರಿಗೆ ದೇವಿ ಮೇಲೆ ಆಸೆ ಹೆಚ್ಚು, ದೇವಿ ಮೇಲೆ ಪ್ರೀತಿ ಹೆಚ್ಚು. ಹೇಗೆ ನಾವು ಮನೇಲೂ ನೋಡಿದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ತಾಯಿ ಮೇಲೆ ಪ್ರೀತಿ ಹೆಚ್ಚಿರುತ್ತಲ್ಲ, ಅದೇ ತರ ಈ ಆಚಾರ್ಯರಿಗೂ ಕೂಡ ದೇವಿ, ತಾಯಿ, ಮಾತೆ ಮೇಲೆ ಹೆಚ್ಚು ಆಸಕ್ತಿ ಅಂತ ಹೇಳ್ತಾರೆ. ಇದಕ್ಕೊಂದು ಕತೆ ಹೇಳ್ತಾರೆ. ಈ ಶ್ರೀರಂಗಂ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಮುಂಚಿನ ದಿನ ಈ ರಂಗನಾಥ ದೇವರಿಗೆ ಒಂದು ಸ್ಪೆಷಲ್ ಆದ ಒಂದು ಅಲಂಕಾರ ಇರುತ್ತೆ. ಅದನ್ನ ಮೋಹಿನಿ ಅಲಂಕಾರ ಅಂತ ಹೇಳ್ತಾನೆ. ಆಕ್ಚುಲಿ ಅದಕ್ಕೆ ಕರೆಕ್ಟ್ ಹೆಸರು ನಾಚಿಯಾರ್ ತಿರುಕೋಲಂ ಅಂತ. ಆವತ್ತಿನ ದಿನ ಅರ್ಚಕರು ಏನ್ ಮಾಡ್ತಾರೆ ಅಂದ್ರೆ, ಈ ರಂಗನಾಥ ದೇವರಿಗೆ ರಂಗನಾಯಕಿ ದೇವಿ, ರಂಗನಾಯಕಿ ಮಾತೆ ಅವರ ಎಲ್ಲಾ ವಸ್ತ್ರಗಳು, ದೇವಿಯ ಎಲ್ಲಾ ಆಭರಣಗಳು, ಈ ರಂಗನಾಥರಿಗೆ ದೇವಿಯ ಅಲಂಕಾರ ಸಂಪೂರ್ಣವಾಗಿ ಮಾಡ್ತಾರೆ. ಸೊ ಇಟ್ ಈಸ್ ಆಸ್ ಇಫ್ ದೇವರೇ ದೇವಿಯ ರೂಪ ತಗೊಂಡಿದ್ದಂಗೆ ಅಲಂಕಾರ ಮಾಡ್ತಾರೆ. ಸೊ ಇವಾಗ ಒಂದ್ಸರಿ ಈ ತರ ಮಾಡಿದಾಗ ಈ ರಂಗನಾಥ ದೇವರು ಅಲ್ಲಿ ಆಚಾರ್ಯರಿದ್ರು ಒಬ್ರು, ಪರಾಶರ ಭಟ್ಟರ್ ಅಂತ. ಅವರು ಸ್ವಾಮಿ ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ಬಂದವರು, ಇನ್ನ ಮುಂದೆ ಆಮೇಲೆ ಲೇಟ್ ಆಗಿ ಬಂದವರು. ಸೊ ಈ ಪರಾಶರ ಭಟ್ಟರನ್ನ ಕರೆಸ್ತಾರೆ. ಯಾವಾಗ್ಲೂ ಈ ಪರಾಶರ ಭಟ್ಟರು ರಂಗನಾಯಕಿ ತಾಯಾರ್ ದೇವಿ ಮೇಲೆ ಅವ್ರಿಗೆ ಆಸೆ ಜಾಸ್ತಿ. ಆವತ್ತಿನ ದಿನ ಏನ್ ಮಾಡ್ತಾರೆ ರಂಗನಾಥರು, ನಾನಿವಾಗ ದೇವಿ ಅಲಂಕಾರ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೀನಿ, ನಾನೇ ಮೋಹಿನಿ ಅಲಂಕಾರ, ಆ ದೇವಿಯ ರೂಪನೇ ನಾನು ತೊಳ್ಕೊಂಡಿದ್ದೀನಿ, ಇವಾಗ ಅವ್ರನ್ನ ಕರ್ಸಿ ಅಂತ ಅರ್ಚಕರು ಹೇಳ್ಬಿಟ್ಟು ಕರೆಸ್ತಾರೆ. ಪರಾಶರ ಭಟ್ರು ಬರ್ತಾರೆ. ಏನು ಸ್ವಾಮಿ ಅಂತ ಕೇಳ್ತಾರೆ. ಆಗ ರಂಗನಾಥರು ಕೇಳ್ತಾರೆ ಅವ್ರನ್ನ, ನೋಡು ನಾನು ಹೇಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಲ್ಲ, ನಿಮ್ ತಾಯಿ ತರಾನೇ ದೇವಿ ತರಾನೇ ಮಾಡ್ಕೊಂಡಿದ್ದೀನಲ್ಲ, ನಾನು ಎಕ್ಸಾಕ್ಟ್ ಆಗಿ ದೇವಿ ತರ ತಾನೇ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾರೆ. ಆಗ ಪರಾಶರ ಭಟ್ರು ನೋಡ್ಬಿಟ್ಟು ಮೇಲಿಂದ ಕೆಳಗೆ ನೋಡ್ತಾರೆ ಒಂದ್ 2-3 ಸರಿ. ಆಮೇಲೆ ಹೇಳ್ತಾರೆ ಹೌದು, ನೀವು ದೇವಿ ತರಾನೇ ಕಾಣಿಸ್ತಾ ಇದ್ದೀರಾ, ಆದ್ರೆ ಅಂತ ಎಳಿತಾರೆ ರಾಗ. ಆದ್ರೆ ಅಂದ್ರೆ ಏನ್ ಅರ್ಥ? ಅವಾಗ ರಂಗನಾಥರು ಕೇಳ್ತಾರೆ, ಏನದು, ಏನ್ ನಿನ್ ಕೊರೆ ಕಾಣಿಸ್ತು, ಯಾಕೆ ನನ್ ದೇವಿ ತರಾನೇ ಕಾಣ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗ ಪರಾಶರ ಭಟ್ರು ಹೇಳ್ತಾರೆ, ನೀನು ದೇವಿಯ ವಸ್ತ್ರ ಎಲ್ಲ ಹಾಕೊಂಡಿದ್ಯಾ, ದೇವಿಯ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ಯಾ, ಆದರೆ ನಿನಗೆ ಆ ದೇವಿಯ ಕಣ್ಣಲ್ಲಿರುವಂತಹ ಸಂಪೂರ್ಣ ಕರುಣೆ ಇದೆಯಲ್ಲ, ಅದ್ ನಿನ್ ಕಣ್ಣಿಗೆ ಯಾವತ್ತೂ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಪರಾಶರ ಭಟ್ರು. ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅವರು? ಯಾಕೆಂದ್ರೆ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಭಗವಂತನ ಕಣ್ಣನ್ನ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಒಂದು ಕಣ್ಣು ಸೂರ್ಯನ್ ತರ, ಒಂದು ಕಣ್ಣು ಚಂದ್ರನ್ ತರ. ಸೊ ಆ ಚಂದ್ರನ್ ಕಣ್ಣಿಂದ ಕರುಣೆಯಿಂದ ನೋಡ್ತಾರೆ ಭಗವಂತ, ಆದ್ರೆ ಆ ಸೂರ್ಯನ್ ಕಣ್ಣಿಂದ ಕೋಪದಿಂದಾನು ನೋಡ್ತಾರೆ, ಶಿಕ್ಷೆನೂ ಕೊಡ್ತಾರೆ ಭಗವಂತ. ಈಗ ಹೇಗ್ ನಾವು ನೋಡಿದ್ವಿ ನರಸಿಂಹಾವತಾರದಲ್ಲಿ ಏನಾಯ್ತು, ಹಿರಣ್ಯಕಶಿಪುವನ್ನ ವಧ ಮಾಡಕ್ಕಂತ ನರಸಿಂಹಾವತಾರ ಬಂದಿದ್ದು. ಸೊ ನರಸಿಂಹರು ಏನ್ ಮಾಡಿದ್ರು, ಹಿರಣ್ಯಕಶಿಪುಗೆ ಶಿಕ್ಷೆ ಕೊಟ್ರು, ಆದ್ರೆ ಪ್ರಹ್ಲಾದನ್ ಮೇಲೆ ಕರುಣೆ ತೋರಿಸಿದ್ರು. ಆ ತರ ಭಗವಂತ ಯಾವತ್ತೂನು ಒಂದು ಕಣ್ಣಿಂದ ಕೋಪ, ಇನ್ನೊಂದು ಕಣ್ಣಿಂದ ಪ್ರೀತಿ, ಕರುಣೆ. ಆದ್ರೆ ತಾಯಿಗೆ, ದೇವಿಗೆ ಅವಳಿಗೆ ಯಾವ ಕೋಪದ ಅಂಶನೇ ಇಲ್ಲ. ಅವಳು ಸದಾ ಕಾಲ ಯಾರೇ ಎಷ್ಟೇ ಘೋರವಾದ ಅಪರಾಧ ಮಾಡಿದ್ರು ಕೂಡ ಅವ್ರಿಗೆ ಇವ್ರು ಎಲ್ರೂ ನನ್ನ ಮಕ್ಕಳು, ಇವ್ರ ಎಲ್ರ ಮೇಲೂ ನನ್ ಪ್ರೀತಿ ತೋರಿಸ್ಬೇಕು, ಇವ್ರು ಎಲ್ರೂ ನನ್ ಕರುಣಾ ಪಾತ್ರರಾಗಿದ್ದಾರೆ ಅಂತಾನೆ ಭಾವ ಇರುತ್ತೆ. ಅದಕ್ಕೋಸ್ಕರ ಪರಾಶರ ಭಟ್ರು ಹೇಳಿದ್ದು, ನಿನ್ನು ಆಭರಣ ಹಾಕೊಂಡಿರ್ಬೋದು, ನಿನ್ ವಸ್ತ್ರ ಹಾಕೊಂಡಿರ್ಬೋದು, ಆದ್ರೆ ದೇವಿಯ ಕಣ್ಣಲ್ಲಿರೋ ಆ ದೃಷ್ಟಿ ನಿನಗೆ ಯಾವತ್ತೂ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಒಂದ್ ಕಣ್ಣಿಂದ ಕೋಪದಿಂದಾನು ನೋಡ್ತೀಯಾ, ಆದ್ರೆ ನನ್ನ ತಾಯಿ ಯಾವತ್ತೂ ಅವಳು ಆಶೀರ್ವಾದದಿಂದಾನೇ ನೋಡ್ತಾಳೆ, ಯಾವತ್ತೂ ಕರುಣೆಯಿಂದಾನೇ ನೋಡ್ತಾಳೆ ಅಂತ. ಇದೇ ತರ ಎಲ್ಲಾ ಆಚಾರ್ಯರಿಗೂ ಯಾವತ್ತೂನು ಅವ್ರಿಗೆ ಭಗವಂತನ ಮೇಲೂ ಪ್ರೀತಿ, ದೇವಿ ಮೇಲೂ ಪ್ರೀತಿ. ಆದ್ರೆ ಅವರಿಬ್ಬರನ್ನು ಕಂಪೇರ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ತೂಕ ತಾಯಿಯ ಕಡೆಗೆ, ದೇವಿಯ ಕಡೆಗೆ, ಮಾತೆಯ ಕಡೆಗೆ ತೂಕ ಹೆಚ್ಚಾಗ್ಬಿಡುತ್ತೆ ಆಚಾರ್ಯರಿಗೆ. ಅದೇ ರೀತಿಯಲ್ಲಿ, ಅದೇ ಭಾವದಿಂದ ಈಗ ಹನುಮಂತ ಫಸ್ಟ್ ಟೈಮ್ ನೋಡ್ತಾ ಇದ್ದಾನಲ್ವಾ ಸೀತೆನ, ನೋಡಿದ ತಕ್ಷಣ ಅವನ್ಗೆ ಓ ರಾಮನಿಗೆ ಇವಳಿಗೂ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದ್ರೆ ಇವಳು ಎಲ್ಲೋ ಒಂದ್ ಸ್ವಲ್ಪ ಹೆಚ್ಚಿದಾಳೆ ರಾಮನಿಗಿಂತ ಅಂತ ಭಾವದಲ್ಲಿ ಅವನ್ ಅಸಿತೆ ಕ್ಷಣ ಅಂತ ಹೇಳಿದಾನೆ. ಸರಿ, ಮುಂದೆ ನಾವು ನೋಡಿದ್ವಿ, ಈ ಸೀತೆ ಮಾತಾಡಿದ್ಲಲ್ಲ ರಾವಣನ ಹತ್ರ, ಈಗ ಅವನು ಎಷ್ಟು ಘೋರ ಅಪರಾಧಿ, ಎಷ್ಟೆಲ್ಲ ತಪ್ಪು ಮಾಡಿದಾನೆ, ಏನ್ ಪಾಪ ಮಾಡಿದಾನ ಅವನು ಅವಳನ್ನ ಈ ತರ ಅಪಹರಣ ಮಾಡಿ, ಆದ್ರೂ ಯಾಕೆ ಮಾತಾಡ್ತಾಳೆ? ಅದೇ ಭಾವ. ಈಗ ಈ ಅವತಾರದಲ್ಲಿ ಸೀತೆ ರೂಪದಲ್ಲಿ ಇರ್ಬೋದು,
ಆದ್ರೆ ಅವಳಲ್ಲಿ ಭಾವ ಇರೋದೇನು? ಜಗನ್ಮಾತೆ ತರ. ಸೊ ಹೇಗೆ ಒಂದ್ ಮಾತೆಗೆ, ಒಂದ್ ತಾಯಿಗೆ ಮಗು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರು ಅವಳು ಬೈಯಲ್ಲ, ಅವಳು ಶಿಕ್ಷೆ ಕೊಡಲ್ಲ, ಅವಳು ಏನಾದ್ರೂ ಮಾಡಿ ಆ ಮಗುನ ಸರಿಯಾದ ದಾರಿಗೆ ಕರ್ಕೊಂಬರ್ಬೇಕು ಅಂತಾನೆ ಪ್ರಯತ್ನ ಪಡ್ತಾಳಲ್ಲ. ಅದೇ ತರ ಈಗ ರಾವಣ ತನ್ನ ವಿರುದ್ಧನೇ ಘೋರ ಅಪರಾಧ ಮಾಡಿದಾನೆ, ಆದ್ರೂ ಅವನಿಗೆ ಬುದ್ಧಿ ಹೇಳ್ಬೇಕು, ಎಲ್ಲಾದ್ರೂ ಅವನ್ ಸರಿ, ಅವನ್ ತಿದ್ಕೊಂಡ್ರೆ ಅವನ್ ಬದುಕೋಬಹುದಲ್ಲ ಅನ್ನೋ ಭಾವದಿಂದ ಅವನಿಗೂ ಮಾತಾಡಿಸ್ತಾ ಇದ್ದಾಳೆ, ಅವನಿಗೂ ಸಲಹೆ ಕೊಡ್ತಾ ಇದ್ದಾಳೆ ಸೀತೆ. ಈಗ ನಾವು ನೋಡಿದ್ವಿ ಸೀತೆ ಆ ದರ್ಬೆ ಹುಲ್ಲನ್ನ ಅಲ್ಲಿ ಮಧ್ಯ ಇಟ್ಬಿಟ್ಟು ಮಾತಾಡ್ತಾಳೆ ಅಂತ. ಯಾತಕ್ಕೋಸ್ಕರ ಆ ದರ್ಬೆ ಹುಲ್ಲನ್ನ ಇಟ್ಲು ಸೀತೆ ಅನ್ನೋದಕ್ಕೆ ಪೆರಿವಾಚಾನ್ ಪಿಳ್ಳೈ ಅಂತ ಆಚಾರ್ಯರು ತುಂಬಾ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳಷ್ಟು ರೀಸನ್ಸ್ ಅವ್ರು ಕೊಟ್ಟಿದ್ದಾರೆ ಏನಕ್ಕೆ ಈ ತರ ಮಾಡಿದ್ಲು ಅಂತ. ಮೊದಲನೇದಾಗ ಅವ್ರು ಹೇಳ್ತಾಳೆ, ಈಗ ರಾವಣ ಒಬ್ಬ ರಾಜ, ಆ ರಾಜನಿಗೆ ಒಂದು ಆಸನ ಕೊಡ್ಬೇಕು, ಆಸನ ಕೊಟ್ಟು ಮಾತಾಡಿಸ್ಬೇಕು. ಅಲ್ಲಿ ಏನಿಲ್ವಲ್ಲ ಆಸನ ಕೊಡಕ್ಕೆ. ಸೊ ಆ ದರ್ಬೆ ಹೇಗೆ ನಾವು ಪೂಜೆಯಲ್ಲಿ ನಮ್ಮ ಕೆಲವು ವಿಧಿಗಳಲ್ಲಿ ನಾವು ಆಸನ ಸಮರ್ಪಣೆ ಮಾಡ್ಬೇಕಂದ್ರೆ ದರ್ಬೆಯನ್ನ ಇಡ್ತಾರೆ. ಆ ತರ ಇವಾಗ ಒಂದು ರಾಜ ಬಂದಿದ್ದಾನೆ, ಅವನಿಗೇನೋ ಒಂದು ಆಸನ ಕೊಡ್ಬೇಕು ಅಂತ ದರ್ಬೆ ಇಟ್ಲು ಅಂತ ಹೇಳ್ತಾರೆ. ಇಲ್ಲ, ಇನ್ನೊಂದು ಕಾರಣ ಇರ್ಬೋದು. ಯಾಕೆ ಅವಳು ಇಟ್ಲು ಅಂದ್ರೆ, ಅವಳು ಯಾವ ಕಂಡೀಷನ್ ಇದ್ರೂ ಕೂಡ, ಯಾವ ಪರಿಸ್ಥಿತಿಯಲ್ಲೂ ಸೀತೆ ಪರಪುರುಷನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ಮತ್ತೆ ಅವಳು ಎಲ್ಲಾದ್ರೂ ಒಂದ್ ಕಡೆ ನೋಡ್ಕೊಂಡು ಮಾತಾಡ್ಬೇಕಲ್ಲ, ಅದಕ್ಕೆ ಆ ದರ್ಬೆನ ಅಲ್ಲಿ ಮಧ್ಯ ಇಟ್ಬಿಟ್ಟು ಆ ದರ್ಬೆ ಹುಲ್ಲನ್ನ ನೋಡ್ಕೊಂಡು ಅವಳು ರಾವಣನ್ಗೆ ಏನ್ ಹೇಳ್ಬೇಕೋ ಅದೆಲ್ಲ ಹೇಳಿದ್ಲು ಅಂತ ಹೇಳ್ತಾಳೆ ಆಚಾರ್ಯರು. ಮುಂದೆ ಹೇಳ್ತಾರೆ ಆಚಾರ್ಯರು, ಯಾಕೆ ಅವಳು ಹುಲ್ಲನ್ನ ಇಟ್ಟಿರ್ಬೋದು? ಈ ರಾವಣನಿಗೆ ಹೇಳಿ ಹೇಳಿ ತೋರ್ಸಕ್ಕೆ, ನೀನು ನಿನ್ನ ಐಶ್ವರ್ಯ, ಈ ನಿನ್ನ ಲಂಕೆ, ಇದೆಲ್ಲಾನು ನನ್ನ ಕಣ್ಣಲ್ಲಿ, ನನ್ನ ದೃಷ್ಟಿಯಲ್ಲಿ ಈ ಹುಲ್ಲಿಗೆ ಸಮಾನ, ನನ್ಗೆ ಅದೆಲ್ಲ ಯಾವುದು ಬೇಕಾಗಿಲ್ಲ, ನನಗ್ ನನ್ ರಾಮ ಅಷ್ಟೇ ಬೇಕು ಅಂತ ಅವನಿಗೆ ತಿಳ್ಸಕ್ಕೆ ಆ ಹುಲ್ಲನ್ನಿಟ್ಲು. ಮುಂದೆ ಹೇಳ್ತಾರೆ ಆಚಾರ್ಯರು, ಇಲ್ಲ ಒಂದ್ ವೇಳೆ ಈ ತರ ಹೇಳಕ್ ನೋಡ್ತಾ ಇದ್ಲೇನು, ನೀನು ಇಷ್ಟೆಲ್ಲ ಈ ಕೆಟ್ಟ ಆಸೆ, ಈ ತರ ಕಾಮ ಇಟ್ಕೊಂಡು ಬಂದಿದ್ಯಲ್ಲ, ಇದು ತುಂಬಾ ಒಂದು ಪ್ರಾಣಿ ತರ ನೀನ್ ಬಿಹೇವ್ ಮಾಡ್ತಾ ಇದೀಯಾ. ಸೊ ಪ್ರಾಣಿಗಳಿಗೆ ಏನ್ ಕೊಡ್ತೀವಿ ತಿನ್ನಕ್ಕೆ? ಹುಲ್ಲೇ ತಾನೇ ಕೊಡೋದು, ಅದಕ್ಕೆ ನಿನ್ಗೂ ಇಲ್ಲಿ ಹುಲ್ಲಿಟ್ಟಿದೀನಿ ಅಂತ ಹೇಳಿರ್ಬೋದು. ಅಥವಾ ಅವಳು ಹೇಳ್ತಾ ಇರ್ಬೋದು, ಹೇಗೆ ಈ ಹುಲ್ಲು ನೀರೊಳಗ್ ಬಿದ್ರೆ, ಸಮುದ್ರದಲ್ಲಿ ಬಿದ್ರೆ ಅದು ಕ್ಲೀನ್ ಆಗ್ಬಿಟ್ಟು ವಾಪಸ್ ಬಂದ್ಬಿಡುತ್ತಲ್ಲ, ಅದೇ ತರ ನೀನೇನಾದ್ರೂ ರಾಮನ ಹತ್ರ ಹೋಗಿ ನೀನ್ ಕ್ಷಮೆ ಕೇಳಿದ್ರೆ ಹೇಗೆ ಆ ಸಮುದ್ರ ಹುಲ್ಲನ್ನು ಕ್ಲೀನ್ ಮಾಡುತ್ತಲ್ಲ, ಆ ತರ ರಾಮ ನಿನ್ ದೋಷಗಳನ್ನೆಲ್ಲ ದೂರ ಮಾಡ್ಬಿಟ್ಟು, ನಿನ್ ಪಾಪ ಎಲ್ಲ ನಾಶ ಮಾಡ್ಬಿಟ್ಟು ನಿನ್ನನ್ ಸರಿಯಾಗೆ ಒಳ್ಳೆಯವನಾಗಿ ಮಾಡ್ತಾನೆ ಅಂತ ಹೇಳಕ್ ಇಟ್ಟಿರ್ಬೋದು. ಆಮೇಲೆ ಇನ್ನೊಂದು ಹೇಳ್ತಾ ಇರ್ಬೋದು ಅವಳು, ನನ್ ರಾಮ ಎಷ್ಟು ಪರಾಕ್ರಮಿ ಅಂದ್ರೆ, ಒಂದು ಹುಲ್ಲು, ದರ್ಬೆ ಹುಲ್ಲಿನ ಒಂದು ಭಾಗ ಇದ್ರೂ ಕೂಡ ಅದೇ ಅವನಿಗೆ ಆಯುಧದ ತರ ಅವನು ಉಪಯೋಗಿಸ್ಕೊಳ್ಳೋ ಸಾಮರ್ಥ್ಯ ಅವನಲ್ಲಿದೆ ಅಂತ ಹೇಳಕ್ ನೋಡ್ತಾ ಇರ್ಬೋದು. ಇದ್ ಯಾಕೆ ಈ ವಿಷಯ ಇಲ್ಲಿ ಬಂತು ಅನ್ನೋದು ನಾವು ಮುಂದೆ ಒಂದು ಕತೆ ನೋಡೋರಿದ್ದೀವಿ, ಕಾಕಾಸುರ ಅಂತ ಒಂದು ಕಾಗೆಯ ಕಥೆ, ಅಲ್ಲಿ ಅದ್ ಬರುತ್ತೆ. ಆದ್ರೆ ಈ ಸಮಯದಲ್ಲಿ ಇಷ್ಟೇ ನೋಡೋಣ. ಹುಲ್ಲು ನನ್ ರಾಮನಿಗೆ ಆಯುಧ ಆಗ್ಬೋದು, ಅಷ್ಟು ಪರಾಕ್ರಮಿಯಾಗಿದ್ದಾನ್ ರಾಮ ಅಂತ ಕನ್ವೆ ಮಾಡಕ್ ಹೇಳಿರ್ಬೋದು. ಆಮೇಲೆ ಅವಳು ಇನ್ನೊಂದು ಹೇಳ್ತಾ ಇರ್ಬೋದು, ಈಗ ನಾನ್ ಹೇಗೆ ಈ ಹುಲ್ಲನ್ನ ಆ ಭೂಮಿಯಿಂದ ಕಿತ್ತು ಇಲ್ಲಿಟ್ನಲ್ಲ, ಅದೇ ರೀತಿಯಲ್ಲಿ ಅಷ್ಟೇ ಅಷ್ಟೇ ಸರಳವಾಗಿ ನಾನು ನಿನ್ನ ನಾಶ ಮಾಡ್ಬೋದು, ನಾನೇ ಮಾಡ್ಬೋದು, ಆದ್ರೆ ನಾನು ಅದನ್ನ ಮಾಡ್ತಾ ಇಲ್ಲ, ನನ್ ರಾಮ ಬಂದು ನನ್ನ ಕಾಪಾಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಕ್ಕೂ ಆ ಹುಲ್ಲಿಟ್ಟಿರ್ಬೋದು. ಆಮೇಲೆ ಇನ್ನೊಂದು ಹೇಳ್ತಾ ಇರ್ಬೋದು ಸೀತೆ, ಈ ಹುಲ್ಲಿಂದ ನಿನ್ ದೃಷ್ಟಿ ಹೋಗ್ಬಿಡುತ್ತೆ, ನಿನಗ್ ನಾಶ ಆಗುತ್ತೆ ಅಂತ ಹೇಳ್ತಾ ಇರ್ಬೋದು ರಾವಣನ ಹತ್ರ. ಹೇಗೆ ಅಂದ್ರೆ, ವಾಮನ ಅವತಾರದಲ್ಲಿ ಭಗವಂತ ವಾಮನನ ರೂಪದಲ್ಲಿ ಬಂದಿದ್ರು, ಅಲ್ಲಿ ಆ ಬಲಿ ದಾನ ಕೊಡಕ್ ರೆಡಿ ಇದ್ದ. ಇವ್ರೇನ್ ಕೇಳಿದ್ರೋ 3 ಹೆಜ್ಜೆ ನೆಲ ಅಂತ ಕೇಳಿದ್ರಲ್ಲ, ಅದನ್ನ ಬಲಿ ರೆಡಿ ಇದ್ದ ಕೊಡಕ್ಕೆ. ಆದ್ರೆ ಬಲಿ ಕೊಟ್ರೆ ಅವನಿಗೆ ನಾಶ ಆಗುತ್ತೆ ಅಂತ ತಿಳ್ಕೊಂಡು ಅವ್ರ ಆಚಾರ್ಯರು, ಶುಕ್ರಾಚಾರ್ಯರು ಏನ್ ಮಾಡ್ತಾರೆ, ಆ ಕಮಂಡಲು ಒಳಗ್ ಹೋಗಿ ಅಲ್ಲಿ ಆ ಎಲ್ಲಿಂದ ನೀರಿನ ಸ್ರೋತ ಬರ್ಬೇಕೋ ಅಲ್ಲಿ ಅವ್ರು ಹೋಗಿ ಬ್ಲಾಕ್ ಮಾಡ್ಬಿಡ್ತಾರೆ. ಸೊ ನೀರ್ ಹಾಕಿದ್ರೆ ಮಾತ್ರ ಅದು ದಾನ ಕಂಪ್ಲೀಟ್ ಆದಂಗಲ್ವಾ. ಸೊ ಅದೇ ಆಗೋದ್ ಬೇಡ ಅಂತ ಅಲ್ಲಿ ಹೋಗಿ ಸಿಕ್ಕಾಕೊಂಡು ಅವ್ರು ಕೂತಿರ್ತಾರೆ. ಆವಾಗ ವಾಮನ ಏನ್ ಮಾಡಿದ್ದ, ಒಂದ್ ದರ್ಬೆ ಹುಲ್ಲನ್ ತಗೊಂಡು ಅಲ್ಲಿ ಚುಚ್ಚಿದ್ದ. ಸೊ ಆ ದರ್ಬೆ ಹುಲ್ ವಾಮನ ಚುಚ್ಚಿದ್ದು ಈ ಶುಕ್ರಾಚಾರ್ಯರ ಕಣ್ಣನ್ ಚುಚ್ಬಿಟ್ಟು ಅವ್ರ ಕಣ್ಣೇ ಹೊರಟೋಯ್ತು. ಸೊ ಮೇ ಬಿ ಸೀತೆ ಅದನ್ನ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾಳೇನೋ ರಾವಣನಿಗೆ, ಹೇಗೆ ವಾಮನ ದರ್ಬೆ ಹುಲ್ಲಿಂದ ಶುಕ್ರಾಚಾರ್ಯರ ದೃಷ್ಟಿ ತೆಗೆದ್ನಲ್ಲ, ಅದೇ ತರ ನನ್ ರಾಮ ಬಂದಾಗ ನಿನಗೂ ಇದೇ ಒಂದು ಸಿಚುವೇಶನ್ ಆಗೋದಿದೆ, ನಿನ್ಗೂ ಇದೇ ಪರಿಸ್ಥಿತಿ ಬರೋದಿದೆ ಅಂತ ಹೇಳ್ತಾ ಇರ್ಬೋದು. ಆಮೇಲೆ ಲಾಸ್ಟ್ ಅಲ್ಲಿ ಆಚಾರ್ಯರು ಹೇಳ್ತಾರೆ, ನೀನ್ ಇದೇ ತರ ಕಾಮವಶವಾಗಿದ್ರೆ,
ನೀನ್ ಇದೇ ತರ ಈ ಕೆಟ್ಟ ಆಸೆ ಇಟ್ಕೊಂಡು ನನ್ನ ಹತ್ರ ಬಂದ್ರೆ ಇನ್ನ ಸ್ವಲ್ಪನೇ ಸಮಯ ನಿನ್ ಇಡೀ ಲಂಕೆ ನಾಶ ಆಗ್ಬಿಡುತ್ತೆ. ಮತ್ ನಿನ್ ಲಂಕೆ ಸಂಪೂರ್ಣ ನಾಶ ಯಾವ ಲೆವೆಲ್ಗಾಗುತ್ತೆ ಅಂದ್ರೆ ಅಲ್ಲಿ ಈ ಹುಲ್ಲನ್ ಬಿಟ್ರೆ ಇನ್ ಏನು ಉಳಿಯಲ್ಲ. ಆ ಲೆವೆಲ್ ಲಂಕೆ ನಾಶ ಆಗೋದಿದೆ ಅಂತ ಒಂದು ಅವನ್ ಮುಂಚೆನೆ ಆ ವಿಷಯವನ್ನ ತಿಳ್ಸಕ್ಕೆ ಅವಳು ಆ ದರ್ಬೆ ಹುಲ್ಲನ್ನ ಇಟ್ಟಿರ್ಬೋದು. ಇಷ್ಟೆಲ್ಲ ಕಾರಣಗಳು ಹೇಳ್ತಾರೆ ಆಚಾರ್ಯರು, ಯಾಕೆ ಸೀತೆ ಆ ದರ್ಬೆ ಹುಲ್ಲನ್ನ ಇಟ್ಟು ಮಾತಾಡಿದ್ಲು ರಾವಣನ್ ಹತ್ರ ಅಂತ. ಸರಿ, ಮುಂದೆ ನಾವು ನೋಡಿದ್ವಿ ಹೇಗೆ ಅವಳು ಸೀತೆ ಹೇಳ್ತಾಳಲ್ಲ ರಾವಣನಿಗೆ, ನೀನು ಮಿತ್ರ ಭಾವದಿಂದ ಹೋಗು, ಒಂದು ಸ್ನೇಹಿತನಾಗಿ ಹೋಗು ರಾಮನ ಹತ್ರ ಅಂತ. ಆಕ್ಚುಲಿ ಅವಳ ಮನ್ಸಲ್ಲಿರೋ ಬೇಜಾರಿಗೆ, ಅವಳಿಗಿರೋ ಕೋಪಕ್ಕೆ ಅವಳು ಏನ್ ಹೇಳ್ಬೇಕಿತ್ತು, ನೀನ್ ಹೋಗ್ ರಾಮನ್ ಕಾಲಲ್ಲಿ ಬೀಳು ಅಂತ ಹೇಳ್ಬೇಕಿತ್ತು. ಆದ್ರೆ ಆಚಾರ್ಯರಲ್ಲಿ ಹೇಳ್ತಾಳೆ ಅವಳಿಗೆ ಆ ಭಾವ ಇದ್ರೂ ಕೂಡ ಅವಳು ಅದನ್ನ ಹೇಳಲಿಲ್ಲ. ಯಾಕೆ? ಯಾಕೆಂದ್ರೆ ಅವಳು ವಿಚಾರ ಮಾಡ್ತಾಳಂತೆ ಸೀತೆ, ಈಗ ಇದೆಲ್ಲ ಆಗ್ಬಿಟ್ಟು ರಾಮ ನನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ನಾವು ಅಯೋಧ್ಯೆಗೆ ಹೋದ ನಂತರ ನಾವೇನಾದ್ರೂ ಮಾತಾಡ್ತಾ ಇರ್ತೀವಿ. ಅವಾಗ ರಾಮ ಕೇಳ್ತಾನೆ ನನ್ನ ಹತ್ರ ಒಂದ್ ವೇಳೆ, ರಾವಣನ ಹತ್ರ ನೀನ್ ಏನ್ ಸಲಹೆ ಕೊಟ್ಟೆ ರಾವಣನಿಗೆ ಅಂತ. ಆವಾಗ ನಾನ್ ಹೇಳ್ದೆ ನೀನ್ ಹೋಗ್ ರಾಮನ್ ಕಾಲಲ್ಲಿ ಬೀಳು ಅಂತ ನಾನು ಹೇಳ್ದೆ ಅಂತ ಅಂದ್ರೆ ರಾಮನಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ರಾಜರ ಮಧ್ಯ ಆ ಥರ ಭಾವ ಇಟ್ಕೋಬಾರ್ದು. ಒಬ್ಬ ರಾಜನ್ನ ಇನ್ನೊಂದ್ ರಾಜನ್ ಕಾಲಿಗೆ ಹೋಗಿ ಬೀಳು ಅಂದ್ರೆ ಇವನಿಗದು ಒಂದು ಅಪಮಾನ ಮಾಡ್ದಂಗೆ. ಸೊ ಆ ತರ ಹೇಳ್ಕೂಡ್ದು ಯಾವತ್ತು. ಆ ರಾಜ ಮಧ್ಯ ಹೇಗಿರ್ಬೇಕು ಅಂದ್ರೆ ಅವರಲ್ಲಿ ನೀನು ಸ್ನೇಹದಿಂದ ಹೋಗು ಅಂತ ಹೇಳ್ಬೇಕು ಅನ್ನೋ ಅಪೇಕ್ಷೆ ರಾಮನಿಗಿದ್ದಿರ್ಬೋದು. ಅದಕ್ಕಾಗಿ ಸೀತೆ ಅದನ್ ಮನ್ಸಲ್ಲಿ ಇಟ್ಕೊಂಡು ಇವಾಗ ರಾವಣನಿಗೆ ಹೋಗ್ ರಾಮನ್ ಕಾಲಲ್ಲಿ ಬೀಳು ಅಂತ ಹೇಳ್ತಾ ಇಲ್ಲ, ಹೋಗ್ ಮಿತ್ರ ಭಾವದಿಂದ ನೀನ್ ಹೋಗು, ಅವ್ರ ಕೈ ಹಿಡಿ, ಅವಾಗ ಅವ್ರು ನಿನ್ನನ್ನ ರಕ್ಷಣೆ ಮಾಡ್ತಾರೆ ಅಂತ ಆ ತರ ಹೇಳ್ತಾ ಇದ್ದಾಳೆ. ಇಲ್ಲಿ ಆಚಾರ್ಯರು ಹೇಳ್ತಾಳೆ, ಈ ರಾಮ ಮತ್ತು ಸೀತೆ ಎಷ್ಟು ಅವರಲ್ಲಿ ಡಿಫ್ರೆನ್ಸ್ ಇದೆ ಅಲ್ಲ. ಐ ಮೀನ್ ಅವನ್ ಎಲ್ಲೋ ಇದ್ದಾನೆ, ಇವಳು ಎಲ್ಲೋ ಇದ್ದಾಳೆ, ಎಷ್ಟು ದೂರವಾಗಿದ್ದಾರೆ ಶಾರೀರಿಕವಾಗಿ, ಆದ್ರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅವರಲ್ಲಿ ಎಷ್ಟು ಹೊಂದಾಣಿಕೆ ಇದೆ. ಈಗ ಸೀತೆಗೆ ಇಲ್ಲಿ ಕೂತ್ಕೊಂಡು ರಾಮ ಏನ್ ನನ್ನಿಂದ ಅಪೇಕ್ಷೆ ಪಡ್ತಾನೆ ಅನ್ನೋದು ಅವಳಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ರಾಮ ಮತ್ತು ಸೀತೆ ಅವರನ್ನ ದಿವ್ಯ ದಂಪತಿ ಅಂತ ಹೇಳ್ತಾರೆ. ನಾವೆಲ್ಲ ಸಾಮಾನ್ಯ, ನಾವು ಲೋಕದಲ್ಲಿದ್ದೀವಲ್ಲ, ನಾವು ನಮ್ಮ ಪತಿ ಜೊತೆ ಅಥವಾ ಪತಿ ಪತ್ನಿ ಜೊತೆ ನಾವೆಲ್ಲ ಬರೀ ದಂಪತಿ. ಆದ್ರೆ ರಾಮ ಮತ್ತು ಸೀತೆ ದಿವ್ಯ ದಂಪತಿ. ಅವರಲ್ಲಿ ಎಷ್ಟು ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದೇ ತರ ನಮಗೂ ನಮ್ಮ ಪತಿಯೋ ಪತ್ನಿ ಜೊತೆಗೋ ಇರ್ಬೇಕು. ಆದ್ರೆ ನಮ್ಗದು ಇಲ್ಲ. ಈಗ ಎಷ್ಟೊಂದು ನೀವು ನೋಡಿರ್ಬೋದಲ್ಲ, ಆ ಶೋ ಎಲ್ಲ ಮಾಡ್ತಾರೆ, ಆ ಗಂಡ ಹೆಂಡತಿ ಇಬ್ರು ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇವ್ರನ್ನ ಒಂದ್ ಕಡೆ ಹಾಕ್ಬಿಟ್ಟು ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಏನ್ ಇಷ್ಟ ಅಂತ. ಅವ್ರನ್ನ ಸೆಪರೇಟ್ ಆಗಿ ಅಲ್ಲಿ ಇಟ್ಕೊಂಡು ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಆ ಆನ್ಸರ್ನ ಕಂಪೇರ್ ಮಾಡ್ತಾರೆ ಇಬ್ರು ಹೇಳಿದ್ದು. ಎಲ್ಲೂ ಒಂದ್ ಮ್ಯಾಚಿಂಗೇ ಇರಲ್ಲ, ತುಂಬಾ ಕಡಿಮೆ ಇರುತ್ತೆ ಮ್ಯಾಚಿಂಗ್. ಯಾಕೆಂದ್ರೆ ಈ ಲೌಕಿಕವಾಗಿ ನಾವು ದಂಪತಿಗಳು. ಆದ್ರೆ ಯಾರ್ ನಿಜವಾದ ದಂಪತಿ? ದಿವ್ಯ ದಂಪತಿ. ಯಾರ ದಿವ್ಯ ದಂಪತಿ? ರಾಮ ಮತ್ತು ಸೀತೆ. ನಮಗೂ ಆ ತರ ಒಂದು ದಾಂಪತ್ಯ ಬರ್ಬೇಕು ಅಂದ್ರೆ ನಾವು ಕೇವಲ ನಮ್ಮ ಪತಿಯೋ ಪತ್ನಿಯನ್ನೋ ಪಕ್ಕದಲ್ಲಿ ಇಟ್ಕೊಂಡು ಅದ್ ನಡೆಯಲ್ಲ. ಈ ಪತಿ ಪತ್ನಿಯ ಮಧ್ಯದಲ್ಲಿ ಆ ದಿವ್ಯ ದಂಪತಿ ಇರ್ಬೇಕು, ಆವಾಗ್ಲೇ ಅದು ಸಾಧ್ಯ. ಈ ಯಾರ್ ಪತಿ ಪತ್ನಿ ಇದೀವಿ, ನಮ್ಮ ಗುರಿ ಯಾವ್ದ್ರ ಮೇಲೆ ಇರ್ಬೇಕು? ನಾವಿಬ್ರು ಸೇರಿ ಈ ಗೃಹಸ್ಥಾಶ್ರಮದಲ್ಲಿದ್ದೀವಿ, ನಾವಿಬ್ರು ಸೇರಿ ಭಗವಂತನ ಕಡೆ ಹೋಗ್ಬೇಕು, ಅವನ ಪಾದ ಸೇವೆ ಮಾಡ್ಬೇಕು, ನಮಗ್ ಅವನ ಸಿಗ್ಬೇಕು, ಆ ಭಗವಂತನ ಕೃಪೆ ನಮಗ್ ಸಿಗ್ಬೇಕು ಅನ್ನೋ ಭಾವದಿಂದ ಆ ಗುರಿ ಇಟ್ಕೊಂಡು ನಾವ್ ಯಾವಾಗ ಜೀವನ ನಡೆಸ್ತೀವಲ್ಲ, ಅಂದ್ರೆ ಈ ದಂಪತಿಯ ಮಧ್ಯ ದಿವ್ಯ ದಂಪತಿ ಯಾವಾಗ ಇರ್ತಾರಲ್ಲ, ಆಗ ಆ ದಾಂಪತ್ಯ ಉತ್ತಮವಾದ ಒಂದು ದಾಂಪತ್ಯ ಆಗುತ್ತೆ. ಸೊ ಆ ತರ ನಮ್ಮ ಪ್ರಯತ್ನಗಳು ಇರಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳು ನಮ್ಗೆ ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ, ಇಷ್ಟೆಲ್ಲ ನಮಗ್ ಕಲಿಯಕ್ ಸಿಕ್ಕಿದೆ. ಅದಕ್ಕೆ ಗುರುಗಳ ಚರಣಗಳಲ್ಲಿ, ಶ್ರೀರಾಮನ ಚರಣಗಳಲ್ಲಿ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ. ಮತ್ತೆ ಇನ್ನ ಅವ್ರ ಕೃಪೆ ನಮ್ಮ ಮೇಲೆ ಇರ್ಲಿ, ಇದ್ ಕಲ್ತ್ಕೊಳ್ತಾ ಇರೋ ವಿಷಯಗಳನ್ನೆಲ್ಲ ನಮ್ಗೆ ಪಾಲನೆ ಮಾಡೋ ತರ ಒಂದು ಶಕ್ತಿ, ಒಂದು ಸದ್ಬುದ್ಧಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ.
ಶ್ರೀಮತೆ ರಘುವೀರಾಯ ಸೇತುಲಂಘಿತಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ಮದಾಚಾರ್ಯಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಮಸ್ಕಾರ.